ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಪತಿ ಆಗಿದ್ದಾಗ ಏನೇನು ಗಿಫ್ಟ್ ಬಂದಿತ್ತೋ ಅದೆಲ್ಲವನ್ನು ಕಾರಲ್ಲಿ ಇಟ್ಕೊಂಡಿದ್ರು. ಅವ್ರ ಜೊತೆ ಇದ್ದಂತವ್ರು ಹೇಳಿದ್ರು, ಮೇಡಮ್ ಇದು ಬಂದಿರೋದು ನಿಮ್ಗಲ್ಲ, ರಾಷ್ಟ್ರಪತಿ ಕುರ್ಚಿಗೆ, ಇದನ್ನ ತಗೊಂಡು ಹೋಗುವಂತಿಲ್ಲ, ನೀವು ಇಲ್ಲೇ ಇಡಬೇಕು ಅಂದಾಗ ಅವ್ರು ಹೇಳಿದ್ರು, ಎಲ್ಲ ತೆಕ್ಕೊಳ್ಳಿ, ಆದ್ರೆ ನಾನು ಅಡುಗೆ ಮನೆಯಿಂದ ಸ್ವಲ್ಪ ಆಲೂಗಡ್ಡೆ ಈರುಳ್ಳಿ ತಗೊಂಡ್ಬಂದಿದ್ದೀನಿ, ಅದನ್ನಾದ್ರೂ ಬಿಡ್ರಪ್ಪ ಗಾಡಿಯಲ್ಲಿ. ನಾನು ತಮಾಷೆ ಮಾಡ್ತಿರೋದೆಲ್ಲ ಸತ್ಯ ನಡೆದಿದ್ದ ಘಟನೆ ಇದು. ರಾಷ್ಟ್ರಪತಿ ಪದವಿಗೆ ಇಂಥವ್ರನ್ನ ಕೂರಿಸಿದಾಗ ನರೇಂದ್ರ ಮೋದಿಗೆ ಆಯ್ಕೆ ಮಾಡುವ ಸಂದರ್ಭ ಇದ್ದಾಗ ಯಾರನ್ನ ಮಾಡಿದ್ರು ಗೊತ್ತಾ? ಒಬ್ಬ ದಲಿತರಾಗಿದ್ದಂತ ತುಂಬಾ ಪ್ರತಿಭಾವಂತರು, ಭಾರತೀಯ ಸಂಸ್ಕೃತಿಗೆ ತಕ್ಕಂತೆ ನಡೆದುಕೊಳ್ಳುವಂತ ರಾಷ್ಟ್ರಪತಿಯಾಗಿ ಕೋವಿಂದರನ್ನ ಆಯ್ಕೆ ಮಾಡಿ, ರಾಮನಾಥ್ ಕೋವಿಂದರನ್ನ ಆಯ್ಕೆ ಮಾಡಿ ನರೇಂದ್ರ ಮೋದಿ ತಲೆಬಾಗಿ ನಿಂತಿರಲ್ಲ. ನಾನು ತುಂಬಾ ಜನ ಕಾಂಗ್ರೆಸ್ಗೆ ಹೇಳ್ತೀನಿ, 15 ಲಕ್ಷಕ್ಕೋಸ್ಕರ ಕಾಯ್ತಾ ಇದ್ದೀರಲ್ಲ, ನರೇಂದ್ರ ಮೋದಿ ಕೋವಿಂದರ ಎದುರಿಗೆ ತಲೆಬಾಗಿದ್ದ ದಿನ ನನ್ನ ಅಕೌಂಟಿಗೆ 15 ಕೋಟಿ ಎಲ್ಲ ಕಂಡ್ರಲ್ಲ, ಶತಶತಮಾನದ ಹಣೆಗೆ ಅಂಟಿದ್ದ ಕಳಂಕವನ್ನ ನರೇಂದ್ರ ಮೋದಿ ತೊಡೆದು ಈ ದೇಶವನ್ನು ಮುಗಿಲೆತ್ತರಕ್ಕೆ ಬೆಳೆದು ನಿಲ್ಸಿದ್ರಲ್ಲ, ಇದು ನರೇಂದ್ರ ಮೋದಿ ಅಂತ. ಮಿತ್ರ, ನರೇಂದ್ರ ಮೋದಿ ಬಡವರ ಕಾಳಜಿ ಅಂತದ್ದು ಗೊತ್ತೇನು? ಈ ದೇಶದ ಸಾಮಾನ್ಯರಿಗೋಸ್ಕರ ಏನೇನು ಯೋಜನೆ ಬೇಕೋ ಆ ಯೋಜನೆಗಳೆಲ್ಲ ತಂದ್ರು. ಯೋಚನೆ ಮಾಡಿ, ಈ ದೇಶದ ಬಡವರಿಗೆ ಮನೆ ಇಲ್ಲ ಅಂತ ಹೇಳುವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ 1.5 ಕೋಟಿ ಮನೆಗಳನ್ನ ಕಟ್ಟಲಿಕ್ಕೆ ಈ ಬಾರಿ ಸಹಕಾರ ಕೊಟ್ಟರು. ನರೇಂದ್ರ ಮೋದಿ ಹೇಳಿದ್ರು, ಇನ್ನೂ ಸಮಾಧಾನ ಇಲ್ಲ, 2022ರವರೆಗೂ ನನ್ನ ಟಾರ್ಗೆಟ್ ಇದೆ, ಅಲ್ಲಿವರೆಗೂ ಈ ದೇಶದಲ್ಲಿ ಮನೆ ಇಲ್ಲ ಅಂತ ಹೇಳೋರು ಒಬ್ರು ಇರಬಾರ್ದು, ಆ ಪ್ರಯತ್ನ ನಾನು ಮಾಡ್ತೀನಿ ಅಂತ ನರೇಂದ್ರ ಮೋದಿ ಆಲೋಚನೆ ಮಾಡಿದ್ರು. ಈ ದೇಶದ 18,000 ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಅಂತಂದಾಗ ನೀವ್ಯಾಕೆ ಕತ್ತಲಲ್ಲಿ ಇರ್ತೀರಿ, ಬೇರೆಯವರು ಬೆಳಕಲ್ಲಿದ್ದಾರೆ, ನೀವು ಬೆಳಕಲ್ಲಿರ್ಬೇಕು ಅಂತ 18,000 ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರು. ಅವ್ರ ಮನೆಗಳಿಗೆ ಬಲ್ಬ್ ಅನ್ನ ಕೊಡಿಸಿದ್ರು ನರೇಂದ್ರ ಮೋದಿ. LED ಬಲ್ಬ್ ಅನ್ನ ಮನೆ ಮನೆಗೂ ಕೊಟ್ಟ ನಂತರ ಈ ದೇಶದ ಪ್ರತಿ ವರ್ಷದ ಕರೆಂಟ್ ಬಿಲ್ 14,500 ಕೋಟಿ ರೂಪಾಯಿ ಕಡಿಮೆ ಆಗಿದೆ. ನರೇಂದ್ರ ಮೋದಿ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರು. ನರೇಂದ್ರ ಮೋದಿ ಅಡುಗೆ ಮನೆಯಲ್ಲಿ ಕೂತಿರುವಂತ ಹೆಣ್ಣು ಮಗಳಿಗೆ ಕಡ್ಡಿ ಹಾಕೊಂಡು ಆಕೆ ಅಡುಗೆ ಮಾಡೋದು ಕಷ್ಟ ಆಗತ್ತೆ ಅಂತ ಅವಳಿಗೋಸ್ಕರ ಗ್ಯಾಸ್ ಸಿಲಿಂಡರ್ ಕೊಡಿಸಿದ್ರಲ್ರಿ ನರೇಂದ್ರ ಮೋದಿ. ಯಾರಿಗಾದ್ರೂ ಈ ಯೋಚನೆ ಯಾವತ್ತಾದ್ರೂ ಬಂದಿತ್ತೇನು? 9 ಕೋಟಿ ಸಿಲಿಂಡರ್ಗಳ ವಿತರಣೆ ನರೇಂದ್ರ ಮೋದಿಯರ ಗವರ್ಮೆಂಟ್ ಕಾಲಕ್ಕಾಗಿದೆ. ಇಷ್ಟೇ ಅಲ್ಲ ಮಿತ್ರರೇ, ಒಂದು ಮ್ಯಾಜಿಕ್ ಆಗೋಯ್ತು ಈ ದೇಶದಲ್ಲಿ. ಕಳೆದ ಬಜೆಟ್ ಅನೌನ್ಸ್ ಮಾಡುವಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಆಯುಷ್ಮಾನ್ ಭಾರತ್ ಅನ್ನುವಂತ ಒಂದು ಯೋಜನೆ ತಗೊಂಡು ಬರ್ತೀನಿ, ಈ ಯೋಜನೆಯ ಮೂಲಕ ನಾನು ಈ ದೇಶದ ಬಡವರ ಹೆಲ್ತ್ ನೋಡ್ಕೊಳ್ತೀನಿ ಅಂತ. ಹೆಲ್ತ್ ನೋಡ್ಕೊಂಡಿದ್ದು ಹೆಂಗ್ ಗೊತ್ತಾ ನರೇಂದ್ರ ಮೋದಿ? ನರೇಂದ್ರ ಮೋದಿ ಈ ದೇಶದ ಒಂದು ಪರಿವಾರಕ್ಕೆ 5 ಲಕ್ಷ ರೂಪಾಯಿ ವರ್ಷಕ್ಕಾಗುವ ಖರ್ಚನ್ನ, ಅಂದ್ರೆ ಹೆಲ್ತ್ಗಾಗುವ ಖರ್ಚನ್ನ ಕೊಡ್ತೀನಿ ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳನ್ನ ಜೋಡಿಸಿಕೊಂಡು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ತಗೊಂಡು ಬಂದ್ರು. ಇದು ಹೆಂಗಿದೆ ಗೊತ್ತಾ? ನಿಮ್ ಮನೆಗೆ ಒಂದು ಕಾರ್ಡ್ ಪೋಸ್ಟಲ್ ಬರುತ್ತಷ್ಟೇ, ಇನ್ನೇನು ಬೇಕಾಗಿಲ್ಲ. ಬಡತನ ರೇಖೆಗಿಂತ ಕೆಳಗಿದ್ದೀರಿ ಅಂತ ಗೊತ್ತಾದವರಿಗೆ ಒಂದು ಕಾರ್ಡ್ ಪೋಸ್ಟಲ್ ಬರುತ್ತೆ. ಆ ಕಾರ್ಡ್ ನೀವು ಇಟ್ಕೊಳ್ಳಿ, ನಿಮ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆದಾಗ ಈ ಕಾರ್ಡ್ ಅನ್ನು ಹಾಸ್ಪಿಟಲ್ ತೋರಿಸಿದ್ರೆ ನಿಮ್ಗೆ 0 ಬ್ಯಾಲೆನ್ಸ್ ಅಲ್ಲಿ ನಿಮ್ಗೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ, ಏನು ದುಡ್ಡು ಕಟ್ಟಬೇಕು ಅಂತಿಲ್ಲ ಅಂತ. 2 ಘಟನೆ ನನ್ನ ಜೊತೆ ಹಂಚ್ಕೊಳ್ತೀನಿ, ನರೇಂದ್ರ ಮೋದಿ ಬಡವರಿಗೆ ಹೆಂಗ್ ಮಾಡಿದ್ರು ಅಂತ. ನಾವೊಂದು ರಥಯಾತ್ರೆ ಮಾಡ್ತಿದ್ವಿ. ಈ ರಥಯಾತ್ರೆ ಮಾಡಬೇಕಾದಾಗ ಒಬ್ಬ ವ್ಯಕ್ತಿ ನಮ್ಮ ರಥದ ಮೇಲೆ ಹತ್ತು ಬಂದ್ಬಿಟ್ಟ. ಕುಡಿದ್ಬಿಟ್ಟಿರ್ಬೇಕು, ಏನೋ ಗಲಾಟೆ ಮಾಡ್ತಾನೆ ಅಂತ ಒದ್ದಾಡ್ತಿದ್ರೆ ಹತ್ತದವನು ಸುಮ್ಮನಿರ್ದೆ ತನ್ನ ಶರ್ಟ್ ಹರ್ಕೊಂಡ. ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹುಡುಗರೆಲ್ಲ ಅನ್ಕೊಂಡ್ರು. ಆತ ಮೈಕ್ ಕಿತ್ಕೊಂಡು ಮಾತಾಡ್ತಾ ಹೇಳ್ದ, ನನ್ನ ಎದೆ ಮೇಲೆ ಗಾಯ ಆಗಿದೆಯಲ್ಲ, ಇದು ಗಾಯ ಅಲ್ಲ, ನಾನೊಬ್ಬ ಹಾರ್ಟ್ ಪೇಷಂಟು, ನನ್ನನ್ನು ಯಾರು ದುಡ್ಡಿರ್ಲಿಲ್ಲ, ನನ್ನ ಹತ್ರ ಡಾಕ್ಟರ್ ಹತ್ರ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ, ಆಯುಷ್ಮಾನ್ ಭಾರತ್ ಕಾರ್ಡ್ ಮನೆಗೆ ಬಂತು, ನಾನು ಇದನ್ನು ತಗೊಂಡೋಗಿ ಡಾಕ್ಟರ್ಗೆ ತೋರಿಸಿದ್ರೆ ಅಡ್ಮಿಟ್ ಮಾಡಿಸ್ಕೊಂಡು ನನಗೆ ಆಪರೇಷನ್ ಮಾಡಿ ಹೊಲಿಗೆ ಹಾಕಿ 1 ರೂಪಾಯಿ ಬೇಡ, ಎಲ್ಲವೂ ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಆಗಿದೆ, ಹೋಗು ಅಂತ ನನ್ನ ಕಳ್ಸಿಕೊಟ್ರು. ಎಲ್ಲವೂ ಆಯುಷ್ಮಾನ್ ಭಾರತ್ ಕಾರ್ಡ್ ನಿಂದ ಆಗಿದ್ದು ಅಂತ ಕಣ್ಣೀರ್ ಹಾಕ್ತಾ ನೆರೆದವರೆಲ್ಲ ಕಣ್ಣೀರ್ ಹಾಕಿದ್ರು. ಮಿತ್ರ, ಈ ದೂರದ ಘಟನೆ ಮೊನ್ನೆ ತಾನೇ ಒಂದು ಘಟನೆ ನಡೆದಿದೆ ರೀ. ನನಗೆ ನಮ್ಮ ಟೀಮ್ ಮೋದಿಯ ಕಾರ್ಯಕರ್ತ, ಆತ ಬಳ್ಳಾರಿ ಹುಡುಗ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದವನು. ಒಂದಿನ ನಂಗೆ ಫೋನ್ ಮಾಡಿ ಹೇಳ್ದ, ಅಣ್ಣ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನನಗೆ. ಏನ್ ಗೊತ್ತಾ? ಅವನ ಅಕ್ಕನ ಮಗು 7 ತಿಂಗಳು 8 ತಿಂಗಳದ ಮಗು ಸ್ನಾನ ಮಾಡಿಸ್ಲಿಕ್ಕೆ ಅಂತ ಬಿಸಿನೀರು ಇಟ್ಟಿದ್ರೆ ಅಕ್ಕ ಫೋನಲ್ಲಿ ಮಾತಾಡ್ತಿರುವಾಗ ಬಿಸಿನೀರಲ್ಲಿ ಬಿದ್ಬಿಡ್ತು. ಇಷ್ಟು ಭಾಗ ಸುಟ್ಟು ಹೋಗ್ಬಿಡ್ತು ಅದ್ರದ್ದು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬೆಂಗಳೂರಿಗೆ ರಾತ್ರೋರಾತ್ರಿ ಕರ್ಕೊಂಡು ಬಂದ್ರು, ಅಡ್ಮಿಟ್ ಮಾಡಿದ್ರು. ಪರಿವಾರ ತುಂಬಾ ಸಿರಿವಂತ ಪರಿವಾರ ಅಲ್ಲ. 2.5 ಲಕ್ಷ ಕಾಡಿ ಬೇಡಿ ಎಲ್ಲೆಲ್ಲಿಂದನೋ ಮಾಡಿ ಆ ಮಗುವಿನ ಜೀವ ಉಳಿಸ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಯ್ತು. ಆಯುಷ್ಮಾನ್ ಭಾರತ್ ಕಾರ್ಡ್ ಮನೇಲಿದೆ ಅಂತ ಗೊತ್ತಾದಾಗ ಅದನ್ನ ಮುಂದಿಟ್ರೆ 2.5 ಲಕ್ಷ ರೂಪಾಯಿ ಪೂರ್ತಿ ರಿಯಂಬರ್ಸ್ ಆಗಿ ಅವ್ರಿಗೆ ವಾಪಸ್ ಬಂತು. ಅವನು ಕಣ್ಣೀರಿಡ್ತಾ ಹೇಳ್ತಾನೆ, ಅಣ್ಣ, ಮೋದಿ ಅವ್ರ ಬಗ್ಗೆ ನಾನು ಮಾತನಾಡಿದ್ದು ಸಾರ್ಥಕ ಆಯ್ತು, ನಾನೇ ಅವರಿಂದ ಫಲಾನುಭವಿ, 2.5 ಲಕ್ಷ ರೂಪಾಯಿ ವಾಪಸ್ ಬಂತಲ್ಲ ಅಂತ. ಯಾವ ಬಡವನನ್ನ ನೋಡ್ಕೊಳ್ಳಿಕ್ಕೆ ಯಾರು ಇರ್ಲಿಲ್ವೋ, ಯಾವ ಬಡವನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿ ಇರ್ಲಿಲ್ವೋ, ನರೇಂದ್ರ ಮೋದಿ ಅಂತವರ ಜೊತೆಗೂ ನಿಂತಿರಲ್ಲ. ಅದು ಬಹಳ ವಿಶೇಷ. ಯಾರದು ಹಂಚ್ತಾ ಇರೋದು? ನಿಲ್ಸಪ್ಪ ಒಂದ್ ನಿಮಿಷ, ಸ್ವಲ್ಪ ನಿಂತ್ಕೊಳಪ್ಪ.
ನರೇಂದ್ರ ಮೋದಿ ಅವರು ಎಷ್ಟರ ಮಟ್ಟಿಗೆ ಈ ತರದ ಬಡವರಿಗೋಸ್ಕರ ಆಲೋಚನೆ ಮಾಡಿದ್ರು ಅಂತಂದ್ರೆ, ಈ ಆಲೋಚನೆಯ ಕಾರಣಕ್ಕೋಸ್ಕರವೇ ಇವತ್ತು ನರೇಂದ್ರ ಮೋದಿ ಅಪರೂಪದ ಗ್ರೇಟ್ ವ್ಯಕ್ತಿ ಅಂತ ಅನ್ನಿಸ್ತಾ ಇರೋದು. ಮಿತ್ರರೇ, ನರೇಂದ್ರ ಮೋದಿ ನಮ್ಮ ಮತ್ತು ನಿಮಗೋಸ್ಕರ ಈ ತಮ್ಮ ಜೀವನವನ್ನೇ ಸವಸ್ಬಿಟ್ಟಿದ್ದಾರೆ. ಹೇಗೆ ಸವಸಿದ್ದಾರೆ ಅಂತಂದ್ರೆ, ಕಳೆದ 5 ವರ್ಷಗಳಲ್ಲಿ ಒಂದು ದಿನ ರಜೆ ತೆಗೆದುಕೊಂಡಿದ್ದಾರೆ ನರೇಂದ್ರ ಮೋದಿ. ಕಳೆದ 5 ವರ್ಷಗಳಲ್ಲಿ ಒಂದು ಭಾನುವಾರ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿಲ್ಲ. ಕಳೆದ 5 ವರ್ಷಗಳಲ್ಲಿ ನನಗೆ ಇದು ಮಾತ್ರ ಆಶ್ಚರ್ಯ, ನಾವು ಕಂಟಿನ್ಯೂಸ್ ಒಂದು 20 ದಿನ ಎಲ್ಲಾದ್ರೂ ತಿರುಗಾಡಿದ್ರೆ ಮೈಕೈ ನೋವು ಜ್ವರ ಅಂತ ಮಲಗಿರ್ತೀವಲ್ಲ, ನರೇಂದ್ರ ಮೋದಿ 5 ವರ್ಷದಲ್ಲಿ ಒಂದೇ ಒಂದು ಸಲ ಜ್ವರ ಬಂದಿದೆ ಅಂತ ಮಲ್ಕೊಂಡಿದ್ದ ರೆಕಾರ್ಡ್ ಇಲ್ಲ. ನರೇಂದ್ರ ಮೋದಿ ಕಳೆದ 5 ವರ್ಷದಲ್ಲಿ ಹಬ್ಬಕ್ಕೂ ಕೂಡ ಮನೆಗೆ ಹೋಗ್ಲಿಲ್ಲ. ಎಲ್ಲಿಗೆ ಹೋಗ್ತಾರೆ ಅಂದ್ರೆ, ದೀಪಾವಳಿ ಬಂದ್ರೆ ಸೈನಿಕರ ಜೊತೆ ಆ ದೀಪಾವಳಿಯನ್ನು ಆಚರಿಸ್ಲಿಕ್ಕೆ ಅಂತ ಹೋಗ್ತಾರೆ. ಏನು ಅಪರೂಪದ ವ್ಯಕ್ತಿ. ಈ ವ್ಯಕ್ತಿಯನ್ನ ಬಿಟ್ಟು ಇನ್ಯಾರನ್ನ ಆಯ್ಕೆ ಮಾಡೋದು? ನಂಗೆ ಬಹಳ ಬಾರಿ ಯೋಚನೆ ಬರುತ್ತೆ, 28 ಜನ ಕೈ ಹಿಡ್ಕೊಂಡು ನಿಂತ್ಕೊಂಡು ಮಹಾಗಠಬಂಧನ್ ಅಂತಾರಲ್ಲ, ಈ ಮಹಾಗಠಬಂಧನಲ್ಲಿ ನರೇಂದ್ರ ಮೋದಿ ಎದುರಿಗೆ ನಿಲ್ಲಬಲ್ಲಂತ ಒಂದಾದ್ರೂ ಕ್ಯಾರೆಕ್ಟರ್ ಇದೆಯನ್ರಿ? ನೀವೇನಾದ್ರೂ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನೀವೇನಾದ್ರೂ ಅಪ್ಪಿ ತಪ್ಪಿ ಈ ಬಾರಿ ನರೇಂದ್ರ ಮೋದಿ ಅವರ ಕಮಲದ ಗುರುತಿಗೆ ವೋಟ್ ಹಾಕದೆ ಪಕ್ಕಕ್ಕೇನಾದ್ರೂ ಕೈ ಆಡಿಸ್ಬಿಟ್ರೆ ನಿಮ್ಮ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬಿಡ್ತಾರೆ. ನಾನೊಂದ್ಸಲ ಯಾವಾಗಲೂ ತಮಾಷೆ ಮಾಡ್ತೀನಿ, ಇಲ್ಲಿ ಯಾರಿಗಾದ್ರೂ ಕೈ ಎತ್ತಿ ನಾನು ಅತ್ಯಂತ ದಡ್ಡ ಅಂತ ಯಾರಿಗಾದ್ರೂ ಕೈ ಎತ್ತಿ ಅಂತಂದ್ರೆ ನೀವು ಯಾರಾದ್ರೂ ಕೈ ಎತ್ತಿರಲ್ಲ, ನಾನು ತುಂಬಾ ದಡ್ಡ, ನನಗಿಂತ ದಡ್ಡ ಯಾರು ಇಲ್ಲ ಅಂತ. ನಾನು ಚಾಲೆಂಜ್ ಮಾಡ್ತೀನಿ, ಆತನೂ ಕೂಡ ರಾಹುಲ್ ಗಾಂಧಿಗಿಂತ ಬುದ್ಧಿವಂತ ಆಗಿರ್ತಾನೆ. ಯಾಕೆ ಅಂತ ಹೇಳ್ತೀನಿ ನಾನು, ರಾಹುಲ್ ಗಾಂಧಿ ಬಗ್ಗೆ ನನಗೆ ಖಂಡಿತವಾಗಿ ದ್ವೇಷವೂ ಇಲ್ಲ, ಆಕ್ರೋಶವೂ ಇಲ್ಲ, ನನಗೆ ಅನುಕಂಪ ಇದೆ. ನಾನು ಎಲ್ಲ ಕಡೆ ಹೇಳಿದ್ದೀನಿ, 5ನೇ ಕ್ಲಾಸ್ ಮಗುವನ್ನ ಸೆಕೆಂಡ್ PUC ಸೈನ್ಸ್ ಕ್ಲಾಸ್ ರೂಮ್ ಅಲ್ಲಿ ಕೂರಿಸ್ಬಿಟ್ರೆ ಏನಾಗಬೇಡ ಅದ್ರ ಕತೆ. ಅದಕ್ಕೆ ಫಿಸಿಕ್ಸ್ ಏನು, ಮ್ಯಾಥ್ಸ್ ಏನು, ಕೆಮಿಸ್ಟ್ರಿ ಏನು, ಬಯಾಲಜಿ ಏನು ತಲೆ ಕಟ್ಟೋಗ್ಬಿಡಲ್ವಾ? ರಾಹುಲ್ ಗಾಂಧಿ ಸೇಮ್ ಹಂಗೆ. ಮನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ರಾಹುಲ್ ಗಾಂಧಿ ಕೂತಿದ್ದಾರೆ, ಎದುರುಗಡೆ ಪ್ರೆಸ್ನವ್ರು ಕೇಳ್ತಾರೆ, ಸರ್ ಈ ಸಬ್ಸಿಡಿ ಎಲ್ಲ ಜಾಸ್ತಿ ಆಗೋದ್ರಿಂದ ದೇಶದ ಎಕಾನಮಿ ಹಾಳಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಸಬ್ಸಿಡಿನ ಕಡಿಮೆ ಮಾಡ್ಲಿಕ್ಕೆ ನಿಮ್ ಯೋಜನೆ ಏನು ಅಂತ ಕೇಳಿದ್ರು. ಸಿಂಪಲ್ ಕ್ವಶನ್, ಸಬ್ಸಿಡಿನ ಕಡಿಮೆ ಮಾಡ್ಲಿಕ್ಕೆ ನಿಮ್ ಯೋಜನೆ ಏನು? ರಾಹುಲ್ ಗಾಂಧಿ ಆನ್ಸರ್ ಏನ್ ಗೊತ್ತಾ? ನಾನು ಹೇಳಿಲ್ವಾ ರಫೇಲ್ ಬಗ್ಗೆ ಇವತ್ತು ಆನ್ಸರ್ ಮಾಡಲ್ಲ ಅಂತ? ರಫೇಲ್ ಬಗ್ಗೆ ಇನ್ಯಾವಾಗ್ಲಾದ್ರೂ ಆನ್ಸರ್ ಮಾಡ್ತೀನಿ, ಇವತ್ತು ಬೇರೆ ಪ್ರಶ್ನೆ ಕೇಳಿ ಎಂದ. ಪತ್ರಕರ್ತರು ಅವ್ರವ್ರ ಮುಖ ನೋಡ್ಕೊಂಡ್ರು, ಇಷ್ಟೇ ಇದು ಸಾಕು ನಾವ್ ಎದ್ದೋಗೋಣ ಅಂತ ಎಲ್ರು ಅವ್ರವ್ರ ಪಾಲಿಗೆ ಎದ್ದೋದ್ರು. ಇನ್ನೇನು ಕೇಳೋದಿಲ್ಲ, ಸಬ್ಸಿಡಿ ಕೇಳಿದ್ರೆ ರಫೇಲ್ ನೆನಪಾಗುತ್ತೆ, ಇದು ಬಿಟ್ರೆ ಮತ್ತೇನು ಗೊತ್ತಿಲ್ಲ. ನರೇಂದ್ರ ಮೋದಿ ಅವರ ಎದುರಿಗೆ ರಾಹುಲ್ ಗಾಂಧಿ ಕಾಂಪಿಟೇಟರ್ ಹೋಗ್ಲಿ, ನರೇಂದ್ರ ಮೋದಿ ಎದುರುಗಡೆ ಅರವಿಂದ್ ಕೇಜ್ರಿವಾಲ್ ಕಾಂಪಿಟೇಟರ್? ಯಾವ ಅರವಿಂದ್ ಕೇಜ್ರಿವಾಲ್? ಈ ದೇಶದ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀನಿ ಅಂತಂದಾಗ ಅರವಿಂದ್ ಕೇಜ್ರಿವಾಲ್ ಹೇಳಿದ ಪ್ರೂಫ್ ಎಲ್ಲಿದೆ? ನನ್ನ ದೇಶ ಸೈನಿಕರು ಹೇಳಿದ್ರು, ಪ್ರೂಫ್ ಮರ್ತ್ಬಿಟ್ವಿ ಸರ್, ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡ್ತೀವಿ, ಬಂದ್ಬಿಡಿ ಸರ್ ನಮ್ಮ ಜೊತೆಗೆ ಅಂತ. ಮಾತಿಲ್ಲ. 2ನೇ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಎಲ್ಲಿ ಕೇಳಿದ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರೋ ಅಂತ ಮಾತೇ ಆಗ್ಲಿಲ್ಲ ಆತ. ಸೈಲೆಂಟ್ ಆಗಿ ಇದ್ಬಿಟ್ಟ, ಕೇಳಿದ್ರೆ ಸೈನಿಕರು ಕರ್ಕೊಂಡೇ ಹೋಗ್ಬಿಡ್ತಾರೆ ಅಂತ. ಆತ ಈ ದೇಶದ ಪ್ರಧಾನಿ ಆಗಲ್ಲ. ಮಮತಾ ಬ್ಯಾನರ್ಜಿ ಯಾರು ಚಿಟ್ ಫಂಡ್ ಮೂಲಕ ಹಣವನ್ನು ಲೂಟಿ ನುಂಗಿ ನೀರು ಕುಡಿದವರ ಜೊತೆಗೆ ನಿಂತ್ಕೊಂಡ್ರು, ಆಕೆ ಈ ದೇಶದ ಪ್ರಧಾನಿಯ? ಅಖಿಲೇಶ್ ಯಾದವ್ ಸರ್ಕಾರಿ ಬಂಗ್ಲೆಯಲ್ಲಿದ್ದ ಟೈಲ್ಸ್ ಗಳನ್ನ, ಲೈಟ್ ಗಳನ್ನ, ಮನೆಯಲ್ಲಿದ್ದ ನಲ್ಲಿಗಳನ್ನ ಕಿತ್ಕೊಂಡು ಹೋಗಿದ್ನೋ ಆ ಅಖಿಲೇಶ್ ಯಾರು ಗೊತ್ತಾ? ದೇಶದ ಮಗ ನರೇಂದ್ರ ಮೋದಿಯನ್ನು ನಾವು ನಿಲ್ಲಿಸಿದ್ದೀವಿ ಅಂತ ಯೋಚನೆ ಮಾಡಿದ್ರೆ ಯಾರನ್ನು ಗೆಲ್ಲಿಸಬೇಕು ಅಂತ. ನರೇಂದ್ರ ಮೋದಿ ಈ ದೇಶದ ಆಸ್ತಿ, ಯಾವ ಕಾರಣಕ್ಕೂ ಕಳ್ಕೊಳ್ಳುವಂತಿಲ್ಲ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಅಕಸ್ಮಾತ್ ಈ ಬಾರಿ ನರೇಂದ್ರ ಮೋದಿ ನಾವೇನಾದ್ರೂ ಕಳ್ಕೊಂಡ್ರೆ ಖಂಡಿತವಾಗಿಯೂ ನರೇಂದ್ರ ಮೋದಿಗೆ ನಷ್ಟ ಇಲ್ಲ. ಒಬ್ಬ ಆರ್ಟಿಸ್ಟ್ ತುಂಬಾ ಸುಂದರವಾದ ಒಂದು ಚಿತ್ರವನ್ನು ಬರೆದಿದ್ದಾನೆ. ನರೇಂದ್ರ ಮೋದಿ ಎಲೆಕ್ಷನ್ ಅಲ್ಲಿ ಸೋತು ನಾರ್ಮಲ್ ಆಗ್ಬಿಟ್ರೆ ಅವರು ಪ್ರಧಾನಿ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ. ಒಂದ್ ಕೈಯಲ್ಲಿ ಸೂಟ್ ಕೇಸು, ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ ಹಿಡ್ಕೊಂಡು ಯಾವ್ದೋ ಪ್ಲಾಟ್ಫಾರ್ಮ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ, ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ. ಎಲ್ಲಿಗೆ ಅಂತ ಕೇಳಿದ್ರೆ, ಆ ಮನುಷ್ಯ ಅವ್ರ ಅಮ್ಮನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ತಾನ್ರಿ, ಅವನ ಹಂಗೆ ಬದುಕಿದ್ದಾನೆ, ನಮ್ದು ನಿಮ್ದು ಕತೆ ಹೇಳಿ ಅಂತ. ನಾವು ಏನು ವೇಗಕ್ಕೆ ಸೆಟ್ ಆಗಿದ್ದೀವಿ ಅಂತಂದ್ರೆ, ಯಾವ ಪ್ರಗತಿಯ ಓಟದಲ್ಲಿ ನಿಂತಿದ್ದೀವಿ ಅಂತಂದ್ರೆ, ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ ನಾವು ಆ ಪ್ರಗತಿಯ ಓಟದಿಂದ ವಿಮುಖರಾಗಿ ಕೆಳಗೆ ಬಿದ್ದು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಆ ಭಾರತವನ್ನ ತಂದ್ಕೊಳ್ಬಾರ್ದು ಅಂತಂದ್ರೆ ನಾವೆಲ್ಲರೂ ಈ ಬಾರಿ ಮನೆಯಿಂದ ಆಚೆ ಬರಬೇಕು ಮತ್ತು ನರೇಂದ್ರ ಮೋದಿ ಅವ್ರಿಗೆ ವೋಟ್ ಮಾಡಬೇಕು ಅಂತ. ನನ್ಗೆ ಗೊತ್ತಿದೆ ಇಲ್ಲೆಲ್ಲರೂ ಯಾರ್ಯಾರು ಇದ್ದೀರೋ ನರೇಂದ್ರ ಮೋದಿ ಅವರನ್ನ ಪ್ರೀತಿಸುವಂತವ್ರು, ಕೆಲವರು ಕಾಂಗ್ರೆಸ್ ಪಾರ್ಟಿಯವರು ಇರ್ಬೋದು, ಏನ್ ಹೇಳ್ತಾರೆ ನೋಡೇ ಬಿಡೋಣ ಅಂತ ಬಂದಿರ್ಬೇಕು. ನಾನು ಬಂದಿರೋ ಎಲ್ರಿಗೂ ಒಂದೇ ಒಂದು ಮಾತನ್ನು ಕೇಳ್ಕೊಳ್ಬೇಕು ಮಿತ್ರರೇ, ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ಬೋದು, ಫೈನ್. ವಿಧಾನಸಭೆ ಎಲೆಕ್ಷನ್ಗೆ ನಾನು ಯಾವತ್ತೂ ಕೋಲಾರಕ್ಕೆ ಬಂದು ಈ ತರ ಮಾತಾಡಿದ ರೆಕಾರ್ಡ್ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಮಾತಾಡಲಿಲ್ಲ. ಯಾಕಂದ್ರೆ ಅದಕ್ಕೆ ನಿಮ್ ಚಾಯ್ಸ್ ಇರುತ್ತೆ, ಮಾಡ್ಕೊಳ್ಳಿ ಅಂತ. ಆದ್ರೆ ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು. ನೀವು ಇಲ್ಲಿ ಬೇರೆಯವ್ರನ್ನ ಗೆಲ್ಲಿಸ್ಕೊಂಡ್ರು ಕೋಲಾರದ ಘನತೆ ಹೋಯ್ತು, ನೀವು ಕರ್ನಾಟಕದ ಘನತೆ ಹೋಯ್ತು ಅನ್ನೋಕ್ಕಿಂತ ರಾಷ್ಟ್ರದ ಘನತೆ ಉಳಿಬೇಕು ಅಂತಂದ್ರೆ ಸಮರ್ಥವಾದ ಪ್ರಧಾನಿಯೇ ಬೇಕು ಅನ್ನೋದನ್ನ ಮರಿಬೇಡಿ. ಹೀಗಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಕಾಂಗ್ರೆಸ್ ಲೀಡರ್ ಜೊತೆ ಓಡಾಡಿ, ಆದ್ರೆ ಎಲೆಕ್ಷನ್ ಗುಪ್ತವಾಗಿರುತ್ತೆ ಅನ್ನೋದನ್ನ ಮರಿಬೇಡಿ. ನೀವು ಬೂತಿಗೆ ಹೋದಾಗ
ನರೇಂದ್ರ ಮೋದಿ ಅವರ ಹೆಸರಲ್ಲಿ ಯಾವ ಕ್ಯಾಂಡಿಡೇಟ್ ನಿಂತಿರ್ತಾರೋ ಅವರ ಕಮಲದ ಚಿಹ್ನೆಗೆ ವೋಟ್ ಮಾಡಿ ಯಾಕೆಂತಂದ್ರೆ ಯಾರಿಗೂ ಗೊತ್ತಾಗಲ್ಲ ನೀವು ಯಾರಿಗೆ ವೋಟ್ ಮಾಡಿದ್ದೀರಾ ಅಂತ. ಮತ್ತೆ ನೆನ್ಪಿಟ್ಕೊಳ್ಳಿ, ದೇಶಭಕ್ತನಾಗುವ ಅವಕಾಶ ಪದೇ ಪದೇ ಸಿಗಲ್ಲ. ಸಿಗೋ ಅವಕಾಶವನ್ನ 18ನೇ ತಾರೀಕು ಕಳ್ಕೊಳ್ಬೇಡಿ ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀನಿ. ಮಿತ್ರರೆ, ವಾತಾವರಣ ಬಹಳ ಚೆನ್ನಾಗಿದೆ. ನಾನು ನಿಮ್ಗೆ ಧೈರ್ಯ ಕೊಡಬಲ್ಲೆ, ನರೇಂದ್ರ ಮೋದಿ ಅವರಿಗೆ ಈ ಬಾರಿ 300 ಸೀಟಿಗಿಂತಲೂ ಹೆಚ್ಚು ಪಕ್ಕ ಬರುತ್ತೆ ಅಂತ. ನಾನು ಇಡೀ ದೇಶದ ಅನೇಕ ಕಡೆ ನೋಡಿದ್ದೀನಿ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗೋದು ಖಾತ್ರಿ. ಆದ್ರೆ ಅವರು ಪ್ರಧಾನಿ ಆದಾಗ ಅವರು ಕೊಟ್ಟಿರುವಂತಹ 300 ಸೀಟುಗಳಲ್ಲಿ ಕೋಲಾರದಿರುತ್ತೋ ಇಲ್ವೋ ಕಮಲ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಆಗಬೇಕು ಅಂತ. ಹೀಗಾಗಿ ನಾನು ಈ ಬಾರಿ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ, ನೀವು ಯಾರು ಬರೀ ಕೋಲಾರಕ್ಕೋಸ್ಕರ ಇರೋದ್ ಬೇಡ. ನೀವೆಲ್ಲರೂ ಬರೀ ಕೋಲಾರದಲ್ಲಿ ನೀವು ವೋಟ್ ಹಾಕೋದು ಮಾತ್ರ ಬೇಡ. ಅದ್ರ ಬದಲು ನೀವು ವೋಟ್ ಹಾಕಿಸ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಯತ್ನ ಪಡಿ. ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಲ್ಲ, ಸಾವಿರ ಸಂಖ್ಯೆಯಲ್ಲಿ ನಾವು ಸೇರಿದ್ದೀವಲ್ಲ, ನಾವೆಲ್ಲರೂ ನಮ್ಮ ವೋಟ್ ಅಂತೂ ಹಾಕೋಣ. ಜೊತೆಗೆ ನಾವು 10 ಜನರನ್ನಾದ್ರೂ ನರೇಂದ್ರ ಮೋದಿಗೆ ವೋಟ್ ಹಾಕುವಂತೆ ಪ್ರೇರೇಪಿಸ್ತೀವಿ ಅಂತ ನಿಶ್ಚಯ ಮಾಡಿದ್ರೆ ಕೋಲಾರದಲ್ಲೇ ಒಂದು ದೊಡ್ಡ ಸಂಖ್ಯೆಯಲ್ಲಿ ಒಂದು ವೇವ್ ಕ್ರಿಯೇಟ್ ಮಾಡಬಹುದು ಅಂತ. ಯಾಕೆ ನರೇಂದ್ರ ಮೋದಿಗೆ ವೋಟ್ ಹಾಕಬೇಕು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನಾನೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಕೋಲಾರದವರಿಗೆ. ಈ ಪ್ರಶ್ನೆ ಯಾರಾದ್ರೂ ಉಲ್ಟಾ ಹೊಡೆಯವರಿಗೆ ನೀವು ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಳ್ತೀನಿ. ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕು. ಕೋಲಾರದವ್ರು ನರೇಂದ್ರ ಮೋದಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ನೋಡ್ತೀನಿ. ಹೌದು ಅಥವಾ ಇಲ್ಲ, ಎರಡೇ ಆಪ್ಷನ್ ಉತ್ತರ ಕೊಡಬೇಕು. ಕೊಡ್ತೀರಿ? ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ಜೋರಾಗಿ ಉತ್ತರ ಕೊಡಿ ನನಗೆ. ಮೋದಿ ವಿದೇಶದವರ? ಸಾಕಾಗ್ಲಿಲ್ಲ, ಜೋರಾಗಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವಾ ಮೈಗಳರ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈದಿದ್ದಾರಾ? ಮೋದಿ ವಿಶ್ರಾಂತಿಗೆ ಪಾರ್ಟಿಗೆ ಅಂತ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಹಂಗಿದ್ಮೇಲೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕ್ತೀರಾ? ಮುಗ್ದೋಯ್ತಲ್ರಿ. ಒಬ್ಬ ಪ್ರಧಾನಿಗೆ ಇರಬೇಕಾಗಿರುವಂತ ಎಲ್ಲ ಕ್ಯಾರೆಕ್ಟರ್ಗಳನ್ನ ನಾವು ಪಟ್ಟಿ ಮಾಡಿದ್ದೀವಿ. ನೀವು ನಾನು ಏನೇನು ಹೇಳಿದ್ನೋ ನೀವು ಮನೆಗೆ ಹೋದ ನಂತರ ವಾಪಸ್ ಕೇಳ್ಕೊಳ್ಳಿ. ಮೋದಿ ವಿದೇಶದವರ ಅಂದ್ರೆ ಅಲ್ಲ ಅಂತೀರಾ ನೀವು. ನೆಕ್ಸ್ಟ್ ಹೆಂಗ್ ಗೊತ್ತಾ, ಇನ್ಯಾರು ವಿದೇಶದವರು? ನೀವೇ ಉತ್ತರ ಕೊಡಿ, ನನಗೆ ಗೊತ್ತಿಲ್ಲ. ಮೋದಿ ಭ್ರಷ್ಟ್ರ ಅಂತ ಕೇಳ್ತೀನಿ ನಾನು, ನೀವು ಇಲ್ಲ ಅಂತೀರಾ. ಇನ್ಯಾರು ಭ್ರಷ್ಟರು? ನೀವೇ ಉತ್ತರ ಕೊಡ್ಬೇಕಪ್ಪ, ನನಗೆ ಗೊತ್ತಿಲ್ಲ. ನಂಗೆ ಗೊತ್ತು, ಇದಕ್ಕೆ ಉತ್ತರ ಕೊಡಿ ಅಂದ್ರೆ ಎಲೆಕ್ಷನ್ ಬರೋದಿಂದವರೆಗೂ ದಿನಕ್ಕೊಂದು ಹೆಸರು ಬರೀತಿರ್ತೀರಿ ನೀವು. ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಪರಿವಾರದವ್ರನ್ನ ಸಂಬಂಧಿಕರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ ಅಂದ್ರೆ ಇಲ್ಲ ಅಂತೀರಾ. ಇನ್ಯಾರು ಕರ್ಕೊಂಡು ಬಂದಿದ್ದಾರೆ? ನೀವು MP ಹೆಸರು ಹೇಳಿದ್ರಿ, ನಂಗೆ ಗೊತ್ತಿಲ್ಲ, ನೀವೇ ಹೇಳ್ತಿದ್ದೀರಿ. ಮಿತ್ರ, ಎಲ್ಲಿವರೆಗೂ ಗೊತ್ತೇನು, ಈ ದೇಶದಲ್ಲಿ ಒಂದು ಪರಿವಾರ ಇದೆ. ಅಪ್ಪ ಪ್ರಧಾನ ಮಂತ್ರಿ, ಮಗ CM, ಅವರ ಅಣ್ಣ ಮಿನಿಸ್ಟ್ರು, ಮಗ CM ಹೆಂಡತಿ MLA, ಅಣ್ಣನ ಹೆಂಡತಿ ZP. CM ಮಗ ಅವನು ಒಂದ್ ಕಡೆ MP ಆದ, ಆ ಕೋಪಕ್ಕೆ ಅಣ್ಣನ ಮಕ್ಕಳದ ನನಗೇನು ಇಲ್ವಾ, ನೀನು ಒಂದ್ ಕಡೆ MP ಆಗು. ಇವರೆಲ್ಲ ಹೆಂಗಿದ್ದಾರೆ ಅಂತಂದ್ರೆ, ಕನ್ನಡದೊಂದು ಫೇಮಸ್ ಹಾಡಿತ್ತು, ನಿಮ್ಗೆ ಗೊತ್ತಿರಬೇಕು, ನಮ್ಮ ಸಂಸಾರ ಆನಂದ ಸಾಗರ ಅಂತಿತ್ತು. ಇದು ಚೇಂಜ್ ಅಂತ ಈಗ, ನಮ್ಮ ಸಂಸಾರ ಕರ್ನಾಟಕ ಸರ್ಕಾರ ಅಂತ. ಸಂಸಾರವೇ ಕರ್ನಾಟಕ ಸರ್ಕಾರ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಹೆಂಗಿದೆ ಅಂತಂದ್ರೆ, ಇವರೆಲ್ಲರೂ ಪರಿವಾರವೇ ದೇಶ ಅನ್ಬೇಕಾದಾಗ ದೇಶವೇ ಪರಿವಾರ ಅಂತ ಕರೆಯುವಂತ ಒಬ್ಬ ವ್ಯಕ್ತಿಯ ಪರವಾಗಿ ನಾವು ನಿಂತ್ಕೊಳ್ತಾ ಇದ್ದೀವಿ. ಆ ವ್ಯಕ್ತಿಯನ್ನ ಗೆಲ್ಲಿಸಿಕೊಳ್ಳಲಿಕ್ಕೆ ಜೊತೆಯಾಗೋಣ ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿದೆ, ನಾವೆಲ್ಲರೂ ಈ ಮಹಾಗಠಬಂಧನ ಒಟ್ಟಾಗಿರೋದನ್ನ ನೋಡಿದ್ದೀವಿ. ಮಹಾಗಠಬಂಧನ 28 ಜನ ಜೊತೆಯಲ್ಲಿ ನಿಂತ್ಕೊಂಡು ಇವರು ಕೈ ಹಿಡ್ಕೊಂಡು ನಿಂತಿದ್ದಾಗ ನಾವು ಹೊಟ್ಟೆ ಉರಿಸ್ಕೊಂಡಿದ್ದೀವಿ. 28 ಜನ ಕೈ ಹಿಡ್ಕೊಂಡು ನಿಂತಿದ್ದು ನೋಡಿದಾಗ ನಾನು ಗಾಬರಿಯಾಗಿ ಒಂದು ಹಳ್ಳಿಲಿ ಒಂದು ಅಜ್ಜಿಗೆ ಆ ಫೋಟೋ ತೋರಿಸಿದೆ. ಅಜ್ಜಿ, ಇವರೆಲ್ಲರೂ ಒಟ್ಟಾಗಿದ್ದಾರೆ, ಮೋದಿ ಸೋಲ್ತಾರಾ? ಅಜ್ಜಿ ಏನ್ ಹೇಳ್ತು ಗೊತ್ತಾ, ಮಗ ತಲೆ ಕೆಡ್ಸ್ಕೋಬೇಡ, 100 ಕತ್ತೆ ಒಂದಾದ್ರೂ ಒಂದು ಕುದುರೆ ಆಗಲ್ಲ ಕಣ ಮಗ, ಯಾಕೋ ತಲೆ ಕೆಡ್ಸ್ಕೋತೀಯ ಅಂತ. ನಂಗೆ ಏನ್ ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ಬಿಡ್ತು. ಆದ್ರೆ ಹೆದರಿಕೆ ಆಗಿದ್ದಂತೂ ನಿಜ ಒಂದು ಕ್ಷಣಕ್ಕೆ. ಆದ್ರೆ ಆ ಎಲ್ಲ ಘಟಬಂಧನದವರಿಗೆ, ಆ ಎಲ್ಲ ಮೈತ್ರಿಗಳಿಗೆ ಒಂದು ಸಂದೇಶ ಕೊಡ್ಬೇಕಲ್ಲ. ಅವ್ರು ಹೇಗೆ ಕೈ ಎತ್ಕೊಂಡು ನಿಂತ್ಕೊಂಡಿದ್ರು, ನಾವೆಲ್ಲರೂ ಒಂದ್ಸಲ ಕೈ ಎತ್ತೋಣ. ಕೈ ಎತ್ತಿ ಮೇಲೆ ನಿಮ್ ಪಕ್ಕದಲ್ಲಿರೋರು ಕೈ ಹಿಡ್ಕೊಳ್ಳಿ, ನಿಮ್ ಪಕ್ಕದಲ್ಲಿರೋರು ಕೈ ಹಿಡ್ಕೊಳ್ಳಿ. ಕೋಲಾರದಲ್ಲಿ ಮಹಾಗಠಬಂಧನದ ವಿರುದ್ಧ ಮಹಾ ಜನತೆ ಒಟ್ಟಾಗಿದೆ ಎನ್ನುವಂತ ಸಂದೇಶವನ್ನ ಕೊಟ್ಟಿರುವಂತ ಎಲ್ಲರಿಗೂ ಧನ್ಯವಾದಗಳು ಮಿತ್ರರೇ. ನಾನೊಂದು ಘೋಷಣೆ ಹೇಳ್ಕೊಡ್ತೀನಿ, ನಾನು ಹರ ಹರ ಮೋದಿ ಅಂತ